ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ವ್ಲಾಗರ್ ಲಕ್ಷ್ಮಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋ ಬಂದು ಟೆರೆಸ್ ಗಾರ್ಡನಿಂಗ್ದು ನೋಡೋಣ. ಏನೇನು ಬಂದಿದೆಯೋ ಏನೇನು ಇಲ್ವೋ ನೋಡಿ ಫ್ರೆಂಡ್ಸ್. ಇದು ಬಂದು ಒಂದು ಗಿಡ. ಅದಾದಮೇಲೆ ಇಲ್ಲಿ ನೋಡಿತಾವ್ರೆ ಹೂವು. ಟಪ್ ಕ್ಲೀನ್ ಮಾಡಿಲ್ಲ, ಹಂಗೆ ಇದೆಲ್ಲ ನೀರು ಚೇಂಜ್ ಮಾಡಬೇಕು. ಇದು ನೋಡಿ ಹೂವು, ತಾವರೆ ಹೂವು, ವಾಟರ್ ಲಿಲ್ಲಿ. ತಾವರೆ ಹೂವು ಅಲ್ಲ, ವಾಟರ್ ಲಿಲ್ಲಿ. ಹೆಂಗಿದೆ ಫ್ರೆಂಡ್ಸ್, ಯೆಲ್ಲೋ ಕಲರ್ ಇದೆ. ನೋಡಿ ಚೆನ್ನಾಗಿದೆ ಅಲ್ಲ. ಆಮೇಲೆ ಇಲ್ಲಿ ನೋಡಿ ಟೊಮೊಟೊ ಹಣ್ಣು, ಅದರಲ್ಲೇ ಹಣ್ಣಾಗಿದೆ. 2 ಟೊಮೊಟೊ ಸಿಕ್ಕಿದೆ. ಮಲ್ಲಿಗೆ ಹೂವು ನೋಡಿ ಫ್ರೆಂಡ್ಸ್, ಎಷ್ಟೊಂದು ಇದ್ದಾವೆ, ತುಂಬ ಹೆವಿ ಇದ್ದಾವೆ. ಇವಾಗ ಎಲ್ಲ ಮೊಗ್ಗುಗಳು, ಹೂವುಗಳು ಹರಡಿದ್ದಾವೆ ಕೂಡ. ಅದರಲ್ಲೇ ಟೊಮೊಟೊ ಇವಾಗ 2 ಕಿತ್ಕೊಂಡೆ. ಒಂದೇ ಪಟ್ಟಲ್ಲಿ 2 ಇದೆ ಟೊಮೊಟೊ ಹಣ್ಣು ಕೂಡ. 3 ಹಣ್ಣಲ್ಲಿ 2 ಕಿತ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಹಣ್ಣಾಗಲಿ ಅಂತ ಹಂಗೆ ಬಿಟ್ಟಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಷ್ಟು ಹೂವು ಸಿಕ್ಕಿದೆ ಮಲ್ಲಿಗೆ ಹೂವಲ್ಲಿ. ಇಷ್ಟೇ ಅಲ್ಲ, ಆಲ್ರೆಡಿ 3 ಟೈಮು ಇಷ್ಟೇ ಸಿಕ್ಕಿದೆ. ಅಂದರೆ ಇನ್ನೂ ಚಿಕ್ಕ ಗಿಡ ಅಲ್ವಾ. ನೋಡಿ ಇಷ್ಟು ಹೂವು ಸಿಕ್ಕಿದೆ. ಅದರಲ್ಲಿ ಏನಾದರೂ ಕನಕಾಂಬರ ಸೊಪ್ಪು ಆ ಥರ. ಇಲ್ಲಿ ನೋಡಿ ಈ ಸೊಪ್ಪು ಐತೆ. ಇದನ್ನು ಹಾಕಿ ಅದ್ರ ಜೊತೆಲಿ ಕನಕಾಂಬರ ಸ್ವಲ್ಪ ಮಿಕ್ಸ್ ಮಾಡಿ ಕಟ್ಟಿದ್ರೆ ಮುಡ್ಕೊಳ್ಬೋದು. ಮುಡ್ಕೊಳ್ಳೋ ಸ್ಟೇಜಿಗೆ ಬರುತ್ತೆ, ಸಿಗುತ್ತೆ. ಇದು ತುಂಬ ಇದೆ. ಅದರಲ್ಲೂ ಒಂದು ಗಿಡ ಐತೆ. ಇದು ಜಸ್ಟ್ ಲೈಟಾಗಿ ಇದು ಕಿತ್ಕೊತಾ ಇದ್ದರೆ ಅದು ಎಲೆ ಲೀಫೆಲ್ಲ ತುಂಬ ಬರ್ತವೆ ಕೂಡ. ಹಣ್ಣಾಗಿ ಇಲ್ಲೂ ವೇಸ್ಟ್ ಆಗೋದಕ್ಕಿಂತ ಇದೆಲ್ಲ ಕಿತ್ಕೊಂಡ್ರೆ ಇನ್ನೂ ಬರ್ತಾಯಿತ್ತು. ಇನ್ನೂ ಇಲ್ಲ, ಅದರಲ್ಲೂ ಐತೆ ಇನ್ನು. ಆಮೇಲೆ ಇಲ್ಲಿ ನೋಡಿ ಈ ಹೂವು ಅಂತ ಇಷ್ಟಿಷ್ಟೇ ಬಿಡ್ತದೆ, ಕಟ್ಟಕ್ಕೂ ಆಗಲ್ಲ, ಏನೂ ಇಲ್ಲ ಫ್ರೆಂಡ್ಸ್. ಇದು ತುಂಬ ಇಷ್ಟಿಷ್ಟೇ ಇದೆ. ಇದು ಬಂದು ನರ್ಸರಿಯಲ್ಲಿ ತಂದಿದ್ದು ಹೂವು ನೋಡಿ. ಎಲ್ಲ ಅಷ್ಟೇ, ಕಟ್ಟಕ್ಕಾಗಲ್ಲ, ಏನಿಲ್ಲ. ಇದು ನೋಡಿ ಬೆಂಡೆಕಾಯಿ ಗಿಡ ಎಲ್ಲ. ಇವಾಗ ಬೆಂಡೆಕಾಯಿ ಬರ್ತಿದೆಯಾ ಏನೋ ಗೊತ್ತಿಲ್ಲ. ಇದು ನೋಡಿ, ಇದು ಬರ್ತಿರೋದೇ ಏನೋ ಗೊತ್ತಿಲ್ಲ. ಇಲ್ಲ ಹೂವು ಏನಾದರೂ ಬಿಡುತ್ತಾ ಏನೋ. ನೋಡಿ ಎಲ್ಲದರಲ್ಲೂ ಬಂದಿದೆ, ಕಾಣಿಸ್ತಿದೆ ನಿಮಗೆ ಕ್ಲಿಯರಾಗಿ. ಎಲ್ಲದರಲ್ಲೂ ಹೀಗೆ ಇದೆ ನೋಡಿ. ಇದರಲ್ಲೂ ನೋಡಿ ಅಷ್ಟೇ ಇದೆ, ಸೇಮು. ಇದು ಬಂದು ಹಾಗಲಕಾಯಿ ಗಿಡ. ಇದು ಹಾಗಲಕಾಯಿ ಒಂದು 5-6 ಹಾಕಿದ್ದೆ. ಇದು ನೋಡಿ 2 ಬಿಟ್ಟಿದೆ. ಇದೆಲ್ಲ ಇನ್ನು 4 ಬೆಂಡೆಕಾಯಿ ಗಿಡ. ಇದು ನೋಡಿ, ಇದೂ ಸೊಪ್ಪೆ ಹಾಕ್ತಾರೆ, ಮಸೆ ಸೊಪ್ಪಲ್ಲಿ ಹಾಕ್ತಾರೆ ಈ ಸೊಪ್ಪನ್ನ. ಇಲ್ಲೂ ಒಂದೈತೆ, ಕಾಸಿ ಸೊಪ್ಪು ಐತೆ. ಇಲ್ಲಿ ನೋಡಿ, ಇದೆಲ್ಲ ಅದಾಗೆ ಬೆಳ್ಕೊಂಡಿರೋದು ಮಣ್ಣಲ್ಲಿ. ಈ ತುಳಸಿ ಗಿಡ, ಇದು ಹಾಲು ಸೊಪ್ಪು ಅಂತಾರೆ. ಇದೆಲ್ಲ ಕತ್ತಲಿ ಗಿಡ. ಕತ್ತಲಿಲೇ 2 ಟೈಪ್ ಇದೆ ನೋಡಿ. ಅದಾದಮೇಲೆ ಇದೆಲ್ಲ ಬೀನ್ಸು. ಇವೆಲ್ಲ ಬೀನ್ಸುದು ಗಿಡ. ಇದಂತೂ ನಿಮ್ಗೆ ಗೊತ್ತಿದೆ, ಪೈನಾಪಲ್ ಗಿಡ. ಆಲ್ರೆಡಿ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ ಪೈನಾಪಲ್ ಗಿಡ ಅದು. ಅದಾದಮೇಲೆ ಫ್ರೆಂಡ್ಸ್, ಇದು ನೋಡಿ ಆರೆಂಜ್ ಗಿಡ. ಇಷ್ಟಾಗಿದೆ. ನೆಲೆಲ್ಲ ಇವಾಗ ಚಿಗುರ್ತದೆ ನೋಡಿ, ನಿಧಾನ. ಇದರಲ್ಲಿ ಪುದೀನ ಅಂತೂ ಇನ್ನೂ ಸ್ವಲ್ಪ ಬಂದಿಲ್ಲ. ಇದು ನೋಡಿ ನಾಲ್ಕಲ್ಲಿ ಇಷ್ಟು ಆಗಿದೆ ಪುದೀನ ಎಲ್ಲ ನೋಡಿ. ಬೇರೆ ಏನಾದರೂ ಹಾಕ್ಬೇಕು ಫ್ರೆಂಡ್ಸ್ ಇದಕ್ಕೆ ಸೊಪ್ಪು. ಇದು ನೋಡಿ ಎಲೆ ಗಿಡ. ಎಲೆ ಗಿಡದಲ್ಲಿ ಹೂವು ನೋಡಿ ಎಷ್ಟು ಚೆನ್ನಾಗಿದೆ. ರೆಡ್ಡು ಶೋ ಗಿಡ ಹೂವು. ಒಂದೇ ಗಿಡನೇ ಅಷ್ಟಾಗಲ ಹರಡ್ಕೊಂಡಿದೆ ನೋಡಿ. ಕಾಣಿಸ್ತಿದೆಯಾ ಕ್ಲಿಯರಾಗಿ ನಿಮಗೆ? ನೋಡಿ ಇದೆಲ್ಲ ಹೂವೇ, ಇದೆಲ್ಲ ಲೀಫು. ಇಲ್ಲ ಹಾಕ್ಕೊಳ್ಳ ಇಲ್ಲ ಅಂತಾರಲ್ಲ ಅದು. ಮತ್ತು ಇವೆಲ್ಲ ಸೇಮೇ ಫ್ರೆಂಡ್ಸ್. ಇದೆಲ್ಲ ಬೀನ್ಸೇ ಫ್ರೆಂಡ್ಸ್. ಇದೆಲ್ಲ ಇಲ್ಲೇನೇನಿದೆಯೋ ಅದೆಲ್ಲ ಬೀನ್ಸು. ಇದರಲ್ಲಿ ಒಂದು ಶಾಮಂತಿ ಇದೆ ನೋಡಿ. ಆಲ್ರೆಡಿ ಶಾಮಂತಿ 3 ಹಾಕಿದ್ದೆ, ಎಲ್ಲ ಹೋಯ್ತು. ಇವೆರಡೇ ಇದೆ, ಏನು ಮಾಡೋಕ್ಕಲ್ಲ ಹೋಗೋದಕ್ಕೆ. ಇದು ನೋಡಿ
ಇದು ನಿಮ್ಗೆ ಗೊತ್ತೇ ಇರುತ್ತೆ. ಇದು ಒಂದೇ ಒಂದು ಗಿಡ ಇದೆ. ಇನ್ನು ಇದೇನು ಗಿಡನೂ ಗೊತ್ತಿಲ್ಲ. ಅದು ನಾರ್ಮಲಾಗಿ ಬರ್ತಿದೆ, ಹೂವು ಬಿಟ್ಟು ಬಿಟ್ಟು ಎಲ್ಲ ಇದಾಗ್ತದೆ. ಇದು ನೋಡಿ ರಾಗಿ ಗಿಡ, ಇಲ್ಲಿ ನೋಡಿ ಕಾಣಿಸ್ತಿದೆಯಾ ನಿಮಗೆ? ರಾಗಿದು ಇದೆಲ್ಲ ನೋಡಿ ಒಂದು 5-6 ಹುರ್ಕೊಂಡು ತಿನ್ಬೋದು. ಇದು ಇನ್ನೂ ಸ್ವಲ್ಪ ಚೆನ್ನಾಗಾಗಲಿ ನೋಡಿ. ಇದೆಲ್ಲ ಚಿಕ್ಕದು ಹುರ್ಕೊಂಡು ತಿನ್ಬೋದು. ಇಲ್ಲೂ ಐತೆ ನೋಡಿ ಫ್ರೆಂಡ್ಸ್, ಅದು ಸೊಪ್ಪು ಅದೆಲ್ಲ ಹಾಕೋದು. ಮತ್ತು ಇದು ಮಲ್ಲಿಗೆ ಸೊಪ್ಪು ಹೂವು ಗಿಡ. ಇದು ನೋಡಿ ಕಾಸೆ ಸೊಪ್ಪು ನಾರ್ಮಲಾಗಿ 2-3 ಬಂದಿದೆ. ಇದು ದಾಸವಾಳ ಗಿಡ. ಅದಾದಮೇಲೆ ತುಳಸಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ಇಲ್ಲಿ ತುಳಸಿ ಗಿಡ. ಇದೂ ಮಲ್ಲಿಗೆ ಹೂವು ಗಿಡ. ಎಲ್ಲ ಕಟ್ಟಿಂಗ್ ಹಾಕಿ ಮೇಲೆ ತಂದಿಕ್ಕಿದ್ದೀನಿ. ಇದು ನೋಡಿ ಸೊಪ್ಪೆ. ಇದು ಅಂದರೆ ಕಾಸೆ ಗಿಡದಲ್ಲಿ ಎಲ್ಲ ಬೀಜ ಬಿಡ್ತಿದೆ ನೋಡಿ. ಇಲ್ಲೆಲ್ಲ ನೋಡಿ, ಹಣ್ಣಾದರೆ ತಿನ್ಬೋದು ಕಾಸೆ ಸೊಪ್ಪಲ್ಲಿ. ಆ್ಯಕ್ಚುಲಿ ಇದು ಮಾವಿನಕಾಯಿ ಗಿಡ ಹಾಕಿದ್ದೀನಿ, ಅದರಲ್ಲಿ ಬಂದಿರೋದು ನೋಡಿ. ಮಾವಿನಕಾಯಿ ಗಿಡ ಎಲ್ಲ ಹಾಕಿದ್ದೀನಿ ನೋಡಿ. ಮೆಹಂದಿ ಸೊಪ್ಪು ಇಷ್ಟ ಇಂಪ್ರೂವ್ ಆಗಿದೆ ಫ್ರೆಂಡ್ಸ್, ಏನೋ ಇಂಪ್ರೂವ್ ಆಗಿಲ್ಲ, ನೋಡಬೇಕು ಮುಂದೆ. ಇದು ಶೋ ಗಿಡನೇ. ಇದರಲ್ಲಿ ಕರ್ಬೇವು ಹಾಕಿದ್ದೀನಿ, ಇನ್ನೂ ಬಂದಿಲ್ಲ. ಬೇರೆ ಪಾರ್ಕ್ ಶಿಫ್ಟ್ ಮಾಡಬೇಕು, ಬರ್ತಿಲ್ಲ ಫ್ರೆಂಡ್ಸ್. ಅದು ಅಷ್ಟೇ ಐತೆ. ಬಲ್ಲಿ ಸ್ವಲ್ಪ ಗ್ರೋತ್ ಆಗಲಿ ಚೆನ್ನಾಗಿ. ಅದಲ್ದಿರ ಅರ್ಶಿನ ಗಿಡದಲ್ಲಿ ನೋಡಿ ಇದೊಂದು ಎಕ್ಸ್ಟ್ರಾ ಬರ್ತಿದೆ. ಇವಾಗ ಬರ್ತಿದೆ ನೋಡಿ ಚಿಕ್ಕ ಗಿಡ. ನಾನು ಇಷ್ಟು ದಿನ ನೋಡಿರಲಿಲ್ಲ. ಹೂವು ನೋಡಿದ್ರು ಅಂತೀರಿ ಫ್ರೆಂಡ್ಸ್, ಗುಲಾಬಿ ಹೂವು ಒಂದೇ ಬಿಟ್ಟೈತೆ. 2 ಮೊಗ್ಗೊಂದು ಇದೆ ನೋಡಿ. ಇನ್ನೆಲ್ಲ ಚಿಕ್ಕದು ಗಿಡ, ಇನ್ನೂ ಇದಾಗಿಲ್ಲ. ನೋಡಿ ಬದನೆಕಾಯಿ, ಒಂದೇ ಬದನೆಕಾಯಿ. ಇನ್ನು ಸ್ವಲ್ಪ ಚೆನ್ನಾಗಿ ಬಿಡಬೇಕು. ಇದು ಅದೆಲ್ಲ ಒಂದೇ ಸಲ ಕಿತ್ಕೊಬೇಕು. ಡ್ರ್ಯಾಗನ್ ಫ್ರೂಟ್ ಅಂತೂ ಅಷ್ಟೇ ಇದೆ. ನೋಡಿ ಇಷ್ಟು ಹೂವು ಮತ್ತು 1-2 ಹಣ್ಣು ಸಿಕ್ಕಿದ್ರು, ಟೊಮೊಟೊ ಹಣ್ಣು. ಆಮೇಲೆ ಬನ್ನಿ, ಇಲ್ಲೊಂದು ಕ್ಯಾರೆಟ್ ಎಲ್ಲ ಕಿತ್ತನ ಹಾಕ್ತಾಯಿದ್ದೀನಿ. ಎಲ್ಲ ಚಿಕ್ಕದಾಗಿದೆ ಫ್ರೆಂಡ್ಸ್, ತುಂಬ ಗೊತ್ತಾಗಿಲ್ಲ ನೋಡಿ. ನೋಡಿ ಎಲ್ಲ ಚಿಕ್ಕದಿದೆ. ತುಂಬ ದಿನದಿಂದ ಹಂಗೆ ಇದೆ ಅದು ನಾರ್ಮಲಾಗಿ. ಅದಕ್ಕೆ ಕಿತ್ಬಿಟ್ಟು ಏನಾದರೂ ಬೇರೆ ಹಾಕೋಣ. ನೋಡಿ ಕ್ಯಾರೆಟ್ ಈ ರೀತಿ ಫುಲ್ಲು ಕಿತ್ತಾದ್ಮೇಲೆ ಎಷ್ಟು ಹಾಕಿದ್ದೆ ಏನು ಬಂದಿದೆ ಅಂತ. ಎಲ್ಲ ಚಿಕ್ಕದು ದೊಡ್ಡದು ಇದೆ. ಅಂದರೆ ಸಾಲಿಲ್ವೇನೋ ಈ ಪಾಟ್, ಅದಕ್ಕೆ ಗ್ರೋತ್ ಆಗೋದಕ್ಕೆ ಅನಿಸುತ್ತೆ. ಬೇರೆ ಏನಾದರೂ ಹಾಕೋಣ ಅಂತ ಫ್ರೆಂಡ್ಸ್, ಎಲ್ಲ ಕಿತ್ಬಿಟ್ಟೆ. ಇದು ನೋಡಿ, ಇದೆಲ್ಲ ವೇಸ್ಟ್ ಗಿಡ. ಅದಕ್ಕೆ ಇದು ಬೇರೆ ಏನಾದರೂ ಹಾಕ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಕಿ ಏನಾದರೂ ಸೊಪ್ಪು, ಸಬ್ಬಕ್ಕಿ ಸೊಪ್ಪಿದೆ, ಅದಾದರೆ ಅದು ಹಾಕ್ತೀನಿ ನೋಡಿ. ಖಾಲಿ ಪಾಟ್. ಇದು ನೋಡಿ ತೋರಿಕಾಯಿ ಗಿಡ. ಇದು ಇನ್ನೂ ಬರಬೇಕು. ನಮ್ಮ ಚಿಕ್ಕಮ್ಮ ಎಲ್ಲ ಆಲ್ರೆಡಿ ಬಂದಿದೆ ಕಾಯಿಗಳು, ಕೆಲವೊಂದು ಸೈಡು ಬಿಟ್ಟಿದ್ದಾವೆ. ನಮ್ಮ ಚಿಕ್ಕಮ್ಮ ಇಲ್ಲಿ ನಡೋಗು ಚಿಕ್ಕ ಗಿಡದಲ್ಲೇ ಕಾಯಿ ಬಿಡುತ್ತಂತ
ಹೇಳಿದ್ರು. ನೋಡಿ, ಒಂದು 10 ಬೀಜ ಹಾಕಿದ್ದಕ್ಕೆ 5 ಗಿಡ ಬಂದಿದೆ ಫ್ರೆಂಡ್ಸ್. ಇದರಲ್ಲಿ 5 ಗಿಡ ಸಿಕ್ಕಿದೆ. ಇದು ನೋಡಿ, ಅದಾದಮೇಲೆ ನೋಡಿ ಫ್ರೆಂಡ್ಸ್, ಕ್ಯಾರೆಟ್ ಸಿಕ್ಕಿದೆ ಫ್ರೆಂಡ್ಸ್. ಇದು ನನ್ನ ಮಗನಿಗೆ ತಿನ್ನಕ್ಕೆ ಸರಿ ಹೋಗುತ್ತೆ, ಅವನಿಗೆ ಮಗುಗೆ ತಿನ್ನಕ್ಕೆ ಸರಿ ಹೋಗುತ್ತೆ ಇದೆಲ್ಲ. ಇಲ್ಲಿ ನೋಡಿ, ಆದರೂ ಇಷ್ಟೇ ಇದ್ದಾವೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಎಲ್ಲ ಇಷ್ಟೇ ನಾರ್ಮಲ್. ತುಂಬ ಡೇಸ್ ಆಯ್ತು ಇದು, ಅದಕ್ಕೆ ಕಿತ್ಬಿಟ್ಟು ಅವನಿಗಾದರೂ ಒಂದೊಂದು ತಿನ್ಕೊತಾನೆ ಅಂತ ನೋಡಿ ಇಷ್ಟು ಸಿಕ್ಕಿದೆ. ಒಂದು 1/4 kg ಇರೋಲ್ಲ, ಇದು ಇರುತ್ತೆ 1/4 kg ಇರುತ್ತೆ ನೋಡಿ. ಕಾಣಿಸ್ತಿದೆಯಾ ನಿಮಗೆ ವಿಡಿಯೋದಲ್ಲಿ? ಹೆಂಗಿದೆ ಫ್ರೆಂಡ್ಸ್, ಇವತ್ತಿಂದು ಇಷ್ಟು ಸಿಕ್ಕಿದೆ ಫ್ರೆಂಡ್ಸ್. ಇನ್ನು ಅದೆಲ್ಲ ಬರಬೇಕು ಫ್ರೆಂಡ್ಸ್. ನೋಕಲ್ ಒಂದು ಬರೋದಿದೆ, ಬೀಟ್ರೂಟ್ ಒಂದು ಬರೋದಿದೆ. ಇದರಲ್ಲಿ ನೋಡಿ, ಹೂವು, ಟೊಮೆಟೊ ಹಣ್ಣು ಇದು ಸಿಕ್ಕಿದೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ. ಇಷ್ಟು ಅಂದರೆ ಡೈಲಿ ಹಾಕೋಕ್ಕಾಗಲ್ಲ, ಯಾಕಂದರೆ ಒಂದೇ ದಿನಕ್ಕೆ ಗ್ರೋತ್ ಆಗಲ್ಲ ಗಿಡಗಳು. ಅದಕ್ಕೋಸ್ಕರ ದಿನ ಹಾಕೋಕ್ಕಾಗಲ್ಲ. ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ ಎಲ್ಲ. ಸ್ವಲ್ಪ ನೀವು ಶೇರ್ ಮಾಡಿ, ಲೈಕ್ ಮಾಡಿ, ನಮಗೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ಅದರಲ್ಲಿರೋ ಎಲ್ಲ ಲ್ಯಾಂಗ್ವೇಜಸ್ ಅವರು ನೋಡ್ತಾರೆ ಅನಿಸುತ್ತೆ, ನೋಡ್ತಾರೆ, ಬಟ್ ಶೇರ್ ಮಾಡಲ್ಲ, ಲೈಕ್ ಮಾಡಲ್ಲ, ಸಪೋರ್ಟು ಮಾಡ್ತಿಲ್ಲ. ಸ್ವಲ್ಪ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.